ಆಗ್ಲಿಲ್ವಾ? ನನ್ ಮಾತ್ ಮೀರಿ ಅಲ್ಲಿಗೆ ಹೋಗಿದ್ಯಾ? ನಿನಗ್ ತಂಗಿ ಏನೋ ಪ್ರೀತಿ ಇದ್ದಿದ್ರೆ ನೀನ್ ಅಲ್ಲಿಗೆ ಹೋಗ್ತಿರ್ಲಿಲ್ಲ. ಸಾರಿ ಪ್ರಿಯಾ, ನನ್ನ ಮನ್ಸಿನ ತುಡಿತನ ತಡಿಯಕ್ಕಾಗ್ಲಿಲ್ಲ. ಒಂದೇ ಒಂದ್ಸಲ ಅಮ್ಮನ ನೋಡ್ಬೇಕು, ಮಾತಾಡ್ಸ್ಲೇಬೇಕು ಅನ್ಸ್ತು, ಅದಕ್ಕೆ ಹೋದೆ. ನಿನ್ ಮನ್ಸಿಗೆ ನೋವಾಗಿದ್ರೆ ನನಗೆ ಕ್ಷಮಿಸ್ಬಿಡು. ಸಾಕು ಸುಮ್ನಿರೆ. ನಿಮ್ಮಮ್ಮಂಗೆ ಹೊಟ್ಟೆಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ವಾ? ನಿನ್ನ ತಪ್ಕೊಂಡು ಖುಷಿ ಪಟ್ಟಿರ್ತಾಳೆ. ಪ್ರಿಯಾ ಅನ್ನೋ ಪೀಡೆ ತೊಲಗ್ತು ಅಂತ ಇಬ್ರು ಕುಡ್ದು ಕುಪ್ಪಳಿಸಿರ್ತೀರಿ. ಅವಳನ್ನ ಕತ್ತಿಡ್ದು ಮನೆಯಿಂದ ಆಚೆ ನೂಕಿದೀನಿ, ನೀನು ಒದ್ದೋಡ್ಸು ಫುಟ್ಪಾತ್ ಆಗ್ಲಿ ಅಂತ ನಿನಗೆ ಉಪದೇಶ ಮಾಡಿ ಕಳ್ಸಿರ್ತಾಳೆ. ಛೇ, ಎಂತ ಮಾತು ಅಂತ ಆಡ್ತೀಯ ಪ್ರಿಯಾ? ಅಮ್ಮ ಯಾವ್ದೋ ಸಿಟ್ಟಲ್ಲಿ ನಿನಗೆ ಹಾಗೆ ಹೊಡ್ತಿದ್ದಾರೆ. ಈಗ ಅವ್ರು ನಿನ್ಗೋಸ್ಕರ ಕಣ್ಣೀರಲ್ಲಿ ಕೈ ತೊಡ್ತಿದ್ದಾರೆ, ಪ್ರತಿ ಕ್ಷಣ ನಿನ್ಗೋಸ್ಕರ ಹಂಬಸ್ತಿದ್ದಾರೆ. ಯಾಕೆ ಹೀಗೆಲ್ಲ ಏನೇನೋ ಕಲ್ಪಿಸ್ಕೊಂಡು ಮಾತಾಡ್ತೀಯ? ಏಯ್ ಕನಕ, ನೀನ್ ಏನೇ ಗಿಲಿಟ್ ಹೊಡೆದ್ರು ಆ ಮನೆ ಮಗಳಾಗಕ್ಕಾಗಲ್ಲ ಕಣೆ. ನೀನ್ 4 ಜನದ ಕಣ್ಣಿಗಷ್ಟೇ ಆ ಮನೆ ಮಗಳು. ಇಡೀ ಲೋಕಕ್ಕೆ ಈ ಪ್ರಿಯಾನೇ ಮೋಹನ್ ರಾವ್ ಮಗಳು ಅನ್ನೋದು ಜ್ಞಾಪಕ ಇರ್ಲಿ. ಪ್ರಿಯಾ, ನಿನ್ ಸ್ಥಾನನ ಯಾರು ತುಂಬೋದಕ್ಕಾಗಲ್ಲ. ಯಾವತ್ತಿಗೂ ನೀನೇ ಆ ಮನೆ ಮಗಳು, ನಾನಿನ ಅಕ್ಕ ಅಷ್ಟೆ. ಆ ಸ್ಥಾನನ ನೀ ನನಗೆ ಕೊಟ್ರೆ ಸಾಕು. ನೋಡು, ಈ ನಾಟಕ ಎಲ್ಲ ಬೇಡ. ಆ ಕಡೆ ಲಾಲಿನೂ ಹಾಡ್ತೀಯಾ, ಈ ಕಡೆ ಮಗುನು ಚೂಡ್ತೀಯಾ. ನೀನೇನ್ ಕಮ್ಮಿ ಇಲ್ಲ. ನೀನ ನನ್ನ ಅಕ್ಕ ಅಂದೇ ಇರಬಹುದು, ಆದ್ರೆ ಯಾವತ್ತಿಗೂ ನೀನೇ ಆ ಅಮ್ಮನ ಮಗಳು. ಅವ್ರನ್ನ ದ್ವೇಷಿಸ್ಬೇಡ ಪ್ರಿಯಾ. ಒಂದ್ಸಲ ಹೋಗಿ ಅಮ್ಮನ ನೋಡ್ಕೊಂಡ್ ಬಾ. ಏನು? ಆ ಮನೆಗ? ನಾನ್ ಸತ್ರು ಆ ಮನೆ ಕಾಲಿಡಲ್ಲ. ಪ್ರಿಯಾ, ಯಾಕೆ ಹೀಗೆ ಹಠ ಮಾಡ್ತಿದ್ಯಾ? ನನ್ ಮಾತ್ ಕೇಳು ಪ್ಲೀಸ್. ನೀನ್ ಇನ್ನೇನ್ ಹೇಳೋ ಅಗತ್ಯ ಇಲ್ಲ. ಮೊದ್ಲಿಂದ ಹೊರಟೋಗು. ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಐ ಸೇ ಗೆಟ್ ಔಟ್. ಕನಕಮ್ಮ, ಕನಕಮ್ಮ, ತಗೊಳ್ಳಿ ಗಂಜಿ ಕುಡೀರಿ. ಅಯ್ಯೋ, ನೀವ್ಯಾಕೆ ತರಕ್ ಹೋದ್ರಿ ಯಶೋದಮ್ಮ? ಕರ್ತಿದ್ರೆ ನಾನೇ ಅಲ್ಲಿಗೆ ಬರ್ತಿದ್ನಾ? ಪರವಾಗಿಲ್ಲಮ್ಮ, ನನ್ನ ಕೈಯೇನು ಸೌದೋಗಲ್ಲ, ತಗೊಳ್ಳಿ. ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಏನೋ, ನನ್ನ ಮಗಳಿಗಂತೂ ಸೇವೆ ಮಾಡೋ ಭಾಗ್ಯ ನನಗೆ ಸಿಗ್ಲಿಲ್ಲ. ನೀವು ಕುಡೀರಿ ಅಮ್ಮ. ಅಲ್ಲ ಯಶೋದಮ್ಮ, ಇಷ್ಟೊತ್ತಾದ್ರೂ ನೀವಿನ್ನೂ ಮನೆಗೆ ಹೋಗ್ಲಿಲ್ವಾ? ಇಲ್ಲಮ್ಮ, ಇವಾಗ ಹೋಗ್ತೀನಿ. ಪ್ರಿಯಾ ಊಟ ಮಾಡಿದ್ಲಾ? ಮಾಡಿದ್ರು. ಯಾಕೆ ಒಂಥರ ಇದ್ದೀರಾ? ಯಾಕೋ ಇವತ್ತು ಸಿಕ್ಕಾಪಟ್ಟೆ ನನ್ನ ಮಗಳು ನೆನಪಾಗ್ತಿದೆಯಮ್ಮ. ಕೆಲಸದವ್ರನ್ನ ಬೇಡ ಅಂತ ಕೆಲಸದಿಂದ ತೆಗ್ದಾಕ್ತಾರೆ, ಆದರೆ ಮಕ್ಕಳನ್ನ ಬೇಡ ಅಂತ ತೆಗ್ದಾಕೋಕ್ಕಾಗತ್ತಾ? ಪ್ರಿಯಾ ಬಗ್ಗೆ ಮಾತಾಡ್ತಿದ್ದೀರಾ? ಹೂನಮ್ಮ, ಮೀನಾಕ್ಷಮ್ಮ ಯಾಕೆ ಈ ರೀತಿ ನಡ್ಕೊಂಡ್ರು ಅಂತ ಗೊತ್ತಾಗ್ತಿಲ್ಲ. ಸಾಕಿದ ಮಗಳು ಮಗಳೇ ತಾನೇ. ಇಲ್ಲ ಯಶೋದಮ್ಮ, ಅಮ್ಮ ಪ್ರಿಯಾನ ದೂರ ತಳ್ಳಲಿಲ್ಲ. ಯಾವುದೋ ಸಿಟ್ಟಲ್ಲಿ ಒಂದು ಏಟ್ ಹೊಡೆದಿದ್ದಾರೆ ಅಷ್ಟೆ. ಇವಳ ಹೆತ್ತೋರು ಇವಳನ್ನ ಸಾಕ್ತೆ ಬೀದಿಗೆ ಹಾಕಿದ್ರಲ್ಲ, ಅವ್ರಿಗಿಂತ ನಮ್ಮಮ್ಮ ಕೆಟ್ಟವ್ರ? ನಿಮ್ಮಮ್ಮನೂ ನಿಮ್ಮನ್ನ ಹಾಗೆ ಹಾಕಿರ್ಲಿಲ್ವಾ ಕನಕಮ್ಮ? ಯಾರ್ಯಾರ ಪರಿಸ್ಥಿತಿ ಹೇಗಿರುತ್ತೋ ಬಿಡಿ. ಗ್ಲಾಸ್. ಕನಕ, ಹೀಗೇಗಿದೆ? ಪರವಾಗಿಲ್ಲ ರೀ, ಜ್ವರ ಬಿಟ್ಟಿದೆ. ಶ್ರೀಕಾಂತ್ ವಿಷಯ ಏನು ಯೋಚನೆ ಮಾಡಿದ್ರಿ? ಈಗ ಅವನ ಬಗ್ಗೆ ಯೋಚನೆ ಮಾಡೋದಾದ್ರು ಏನಿದೆ? ಅವನು ಆರಾಮಾಗಿದ್ದಾನಲ್ಲ. ನಾವು ಹಾಗೆ ಅಂದ್ಕೊಂಡು ಸುಮ್ಮನೆ ಇದ್ರೆ ಆಗುತ್ತಾ? ಶ್ರೀಕಾಂತ್ ಮೊದಲಿನ ಹಾಗೆ ಒಂಟಿ ಅಲ್ಲ ರೀ. ಅವರು ಈಗ ಸಂಸಾರಸ್ಥರು, ಅವ್ರಿಗೂ ಒಂದು ಜವಾಬ್ದಾರಿ ಅಂತ ಕೊಡ್ಬೇಕಲ್ವಾ? ಈಗ ಅವನಿಗೆ ಕಮ್ಮಿ ಮಾಡಿದಿರಿ ಕನಕ? ಹಾಗಲ್ಲ ರೀ, ಶ್ರೀಕಾಂತ್ ಈಗ ಹೊಸದಾಗಿ ಮದುವೆ ಆಗಿದ್ದಾರೆ, ಅವ್ರಿಗೆ ಅವ್ರದೇ ಆದ ಖರ್ಚುಗಳಿರತ್ತೆ.
ಎಲ್ಲದಕ್ಕೂ ನಮ್ಮ ಹತ್ರ ಕೈ ಚಾಚಬೇಕು ಅಂದ್ರೆ ಅವ್ರಿಗೆ ಮುಜುಗರ ಅನ್ಸುತ್ತೆ. ಅದಕ್ಕೆ ಅವರನ್ನು ಆಫೀಸಿಗೆ ಕರ್ಕೊಂಡು ಹೋಗಿ ಒಂದು ಜವಾಬ್ದಾರಿ ಅಂತ ಕೊಟ್ಬಿಟ್ರೆ ಶ್ರೀಕಾಂತ್ಗೂ ಗೌರವ, ಪ್ರಿಯಾಂಗೂ ಖುಷಿ ಆಗತ್ತೆ. ಅಷ್ಟೇ ಅಲ್ಲ ರೀ, ಇಷ್ಟು ದಿನ ಪ್ರಿಯಾಂಗೆ ತಾನು ಸೆಕ್ಯೂರ್ಡ್ ಅನ್ನೋ ಭಾವನೆ ಇತ್ತು. ಈಗ ತಾನ ಆ ಮನೆ ಮಗಳಲ್ಲ ಅಂತ ಗೊತ್ತಾದ್ಮೇಲೆ ಏನೋ ಇನ್ಸೆಕ್ಯೂರಿಟಿ ಕಾಡ್ಸಿದೆ. ಈಗ್ಲಾದ್ರೂ ಅವಳ ಲೈಫ್ ಸೆಟ್ಲ್ ಆಯ್ತು ಅಂತ ಅವಳಿಗೆ ಅನ್ಸ್ಬೇಕಲ್ವಾ? ನೀನು ಹೇಳೋದು ಸರಿ ಕನಕ, ನೀನೇ ಮಾತಾಡು. ಸರಿ ರೀ, ಹಾಗೆ ಆಗ್ಲಿ, ನಾನೇ ಮಾತಾಡ್ತೀನಿ. ಮಾತು ತಗೊಂಡ್ಯಾ? ಇಲ್ಲ ರೀ, ಈಗ ತಾನೇ ಗಂಜಿ ಕುಡ್ದೆ. ಈಗ ಮಾತ್ರೆ ತಗೋ. ಈಗ ಮಲ್ಗು. ಪ್ರಿಯಾ, ಊಟ ಮಾಡಿದ್ಯಾ? ನಾನು ಊಟ ಮಾಡಿದ್ರೆಷ್ಟು ಬಿಟ್ರೆಷ್ಟು. ಲೋಕ ಸಂಚಾರ ಆಯ್ತಾ? ಯಾಕೆ ಪ್ರಿಯಾ, ನನ್ ಮೇಲೆ ಸಿಟ್ಟ? ಇಲ್ಲ, ಪ್ರೀತಿಯು ಕರೆದು ಹೀಗಾಡ್ತಾ ಇದ್ದೀನಿ. ಅಲ್ಲ ರೀ, ಹೊಸದಾಗಿ ಮದ್ವೆ ಆಗಿರೋ ಹೆಂಡತಿ ಮನೇಲಿದ್ದಾಳೆ. ಅವಳು ಬೇಕು ಬೇಡ ಆಸೆ ಆಕಾಂಕ್ಷೆಗಳನ್ನ ವಿಚಾರಿಸಬೇಕು ಅನ್ನೋ ಕಾಳಜಿ ನಿಮ್ಗಿಲ್ವಲ್ರಿ? ಕಾಳಜಿ ಇರೋದಕ್ಕೆ ತಾನೆ ಊಟ ಆಯ್ತಾ ಅಂತ ಕೇಳಿದ್ದು. ರೀ, ಧರ್ಮಛತ್ರ, ಹಾಸ್ಟೆಲ್, ಜೈಲಲ್ಲೂ ಊಟ ಹಾಕ್ತಾರೆ. ಎಲ್ಲೋ ಒಂದ್ ಮೂಲೆಯಲ್ಲಿ ಕೂರ್ಸಿ ಒಂದು ತನ್ನ ಇಸ್ತ್ರೆ ಆಗೋಯ್ತಾ? ಈಗ ನಾನು ಯಾರು? ನಿಮ್ ಮನೆಯವ್ರ ಪಾಲಿಗೆ ನನ್ನ ಗತಿಗೆ ಬಂದಿರೋಳು. ಈ ಮನೆ ನನ್ಗೆಲ್ಲಿದೆ ಮರ್ಯಾದೆ? ಜೊತೆಲಿ ಕೂತು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿದ್ರೆ ತಾನೆ ನನ್ ಗಂಟಲಲ್ಲೂ ಒಂದು ತನ್ನ ಇಳಿಯೋದು. ಅಲ್ಲ, ಮಾತಿಗೆ ಅಂತ ಕೇಳ್ತಾ ಇದ್ದೀನಿ. ನಿಮ್ ಮನೇಲಿ ನಿಮ್ಗೆ ಯಾರು ಇಂಥ ಸಂಸ್ಕಾರನ ಕಲ್ಸ್ಕೊಟ್ಟಿಲ್ವಾ? ಓ, ಐ ಆಮ್ ವೆರಿ ಸಾರಿ. ಕಲ್ಸದ್ರಲ್ವಾ ಕಂಡೋರ್ ಹೆಣ್ಮಕ್ಳನ್ನ ಫ್ಲರ್ಟ್ ಮಾಡಿ ಜೈಲ್ಗೆ ಹೋಗೋ ಸಂಸ್ಕೃತಿನ? ಪ್ರಿಯಾ, ನಿಂದ ಅತಿ ಆಯ್ತು. ಹಳೆದ್ನೆಲ್ಲ ಯಾಕೆ ಕೆದಕ್ತಿದ್ಯಾ? ಸರಿ, ನಿಮಗಂತೂ ಆ ಕಲ್ಚರ್ ಇಲ್ಲ. ನಿಮ್ಮನೇಲಿ ಮೊದ್ಲೇ ಆ ಗಂಧಗಾಳಿ ಇಲ್ಲ ಅನ್ಕೊಳ್ಳಿ. ಆ ಮಹಾನ್ ಮಮತಾಮಯಿ ಮನುಕುಲದ ಸುಧಾರಕಿ ನಿಮ್ಮ ಅತ್ತಿಗೆ ಇದ್ದಾಳಲ್ಲ, ನೀವು ಅವಳ ಅಜ್ಞಾನವರ್ತಿಯಾಗಿದ್ರಿ. ತಾನ್ ಮಾತ್ರ ಒಳ್ಳೆ ಹೆಂಡತಿ ತರ ನಾಟಕ ಆಡ್ತಾಳೆ. ಬೇರೆಯವ್ರ ಹೆಂಡತಿನ ಹೇಗ್ ನಡ್ಸ್ಕೋಬೇಕು ಅಂತ ಹೇಳ್ಕೊಟ್ಟಿಲ್ವಾ? ಪ್ರಿಯಾ, ಯಾಕೆ ಸುಮ್ನೆ ಅದಕ್ಕೆ ಈ ವಿಷಯಕ್ಕೆ ಹೇಳ್ತಿದ್ಯಾ? ಮತ್ತೆ ದಿನಗಟ್ಲೆ ನಾನು ಹೀಗೆ ಒಂಟಿಯಾಗಿ ಬಿಟ್ಟು ಹೋದ್ರೆ ನನಗೆ ಬೇಜಾರಾಗಲ್ವಾ? ಪ್ರಿಯಾ, ನೀನ್ ಕೇಳೇ ಹೋಗಿದ್ನಲ್ಲ, ಯಾಕೆ ಈಗ ಈ ವಿಷಯನ ದೊಡ್ಡ ಇಶ್ಯೂ ಮಾಡ್ತಾ ಇದೀಯಾ? ನಿಮ್ಗೂ ನನ್ನ ಜೊತೆಲಿ ಇಲ್ಲದೆ ಇರೋದೇ ಬೇಕು ತಾನೆ? ಅದೇ ತಾನೆ ಖುಷಿ, ಸ್ವತಂತ್ರ ಇಲ್ಲ. ಏನಾದ್ರೂ ಮಾಡ್ಕೊಳ್ಳಿ, ನನ್ಗೆ ಅರ್ಜೆಂಟ್ ಆಗಿ 1 ಲಕ್ಷ ರೂಪಾಯಿ ಬೇಕು. 1 ಲಕ್ಷನ? ಈಗ ಏಕಾಏಕಿ 1 ಲಕ್ಷ ರೂಪಾಯಿ ಕೇಳಿದ್ರೆ ಎಲ್ಲಿಂದ ತಂದು ಕೊಡ್ಲಿ ಪ್ರಿಯಾ? ಇಂಥದ್ದೊಂದಿನ ಬರುತ್ತೆ, ಆಫೀಸ್ಗೆ ಹೋಗಿ ಅಧಿಕಾರ ಚಲಾಯಿಸಿ ಹಣ ಸಂಪಾದನೆ ಮಾಡಿ ಅಂತ ಹೇಳಿದೆ ತಾನೆ? ಆ ಕನಕನ ಜೊತೆ ಸೇರ್ಕೊಂಡು ನನ್ ಜೋಕರ್ ಮಾಡ್ತಿದ್ದೀರಾ? ಹೋಗಿ ನಿಮ್ಮ ಅಣ್ಣ ಅದಕ್ಕೆ ಮುಂದೆ ಭಿಕ್ಷೆ ಬೇಡಿ. ಈಗ 1 ಲಕ್ಷ ಯಾತಕ್ಕೆ? ಒಂದು ಇನ್ಶೂರೆನ್ಸ್ ಪ್ಲಾನ್ ಬಂದಿದೆ, ಹೊಸದಾಗಿ ಮದುವೆ ಆಗಿರೋ ಕಪಲ್ಸ್ಗೆ ಕೊಡ್ತಾ ಇದ್ದಾರೆ, ಅದನ್ನ ತಗೋಬೇಕು. ಪ್ರಿಯಾ, ಈಗ ಅದನ್ನ ಯಾಕೆ ಬಿಡು? ನಿಮಗಂತೂ ನಿಮ್ಮ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲ. ಯಾವುದೋ ಹಂಗಲ್ಲಿ ಬಿದ್ದಿರ್ತೀನಿ ಅಂತೀರಾ, ಹಾಗಂತ ನಾನು ಹಾಗೆ ಬಿದ್ದಿರಕ್ಕಾಗತ್ತಾ? ನನ್ಗದೆಲ್ಲ ಗೊತ್ತಿಲ್ಲ. ಈಗ 1 ಲಕ್ಷ ಬೇಕು ಅಷ್ಟೇ. ನಾನು ಹೋಗಿ ಅಣ್ಣನ ಹತ್ರ 1 ಲಕ್ಷ ಕೊಡಿ ಅಂತ ಕೇಳಕ್ಕಾಗಲ್ಲ. ಶ್ರೀ, ನಿಮಗ್ ಕೇಳಕ್ಕಾಗಲ್ಲ ಅಂದ್ರೆ ನಾನು ಹೋಗಿ ಕೇಳ್ತೀನಿ. ಬೇಡ, ಬೆಳಿಗ್ಗೆ ನಾನೇ ಹೋಗಿ ಕೇಳ್ತೀನಿ. ಬೆಳಗ್ಗೆ ಎಲ್ಲ, ಈಗ್ಲೇ ಕೇಳ್ಬೇಕು. ಪ್ರಿಯಾ, ರಾತ್ರಿ ತುಂಬಾ ಹೊತ್ತಾಗಿದೆ. ಅಣ್ಣ ಅತ್ತಿಗೆ ಈಗಾಗ್ಲೇ ಮಲ್ಕೊಂಡಿರ್ತಾರೆ. ಅಬ್ಬಬ್ಬಾ, ಅಣ್ಣ ಅದ್ಕೆ ಅಂದ್ರೆ ಅದೇನ್ ಅಕ್ರೆ, ಅದೇನ್ ಮಾತೃ ಪ್ರೇಮ? ಸರಿ, ಬಂದ್ ಮಲ್ಕೊಳ್ಳಿ. ಕನಕ,
ನಿನಗೆ ಮೊದಲೇ ಹುಷಾರಿಲ್ಲ, ಸುಮ್ಮನೆ ರೆಸ್ಟ್ ತಗೊಳ್ಳೋದು ಬಿಟ್ಟು ನೀನು ಯಾಕೆ ಐರನ್ ಮಾಡ್ತಿದ್ಯಾ? ಪರವಾಗಿಲ್ಲ ಬಿಡ್ರಿ, ನಿಮ್ಮ ಶರ್ಟ್ ನಾನು ಐರನ್ ಮಾಡಲಿಲ್ಲ ಅಂದ್ರೆ ನಿಮಗೆ ಸರಿಗೆ ಹೋಗಲ್ಲ ಅಂತ ಗೊತ್ತು. ಹಾಗಂತ ಆಯಾಸ ಮಾಡ್ಕೊಳಕ್ಕಾಗತ್ತಾ? ಎಲ್ಲಿ ಹೇಳು ಮೇಲೆ. ಪರವಾಗಿಲ್ಲ ಬಿಡಿ. ಕನಕ ಹೇಳು ಮೇಲೆ. ಕುತ್ಕೊಳ್ಳಿ. ನೋಡು ಕನಕ, ನಾನು ಸುಮ್ಮನೆ ಆಫೀಸ್ಗೆ ಹೋಗೋದಷ್ಟೇ, ಆದರೆ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ನನ್ನ ಬಗ್ಗೆ ಯಾತಕ್ಕೆ ಚಿಂತೆ ಮಾಡ್ತೀರಿ? ನನಗೇನಾಗಿದೆ? ನೀವು ನಿರಾತಂಕವಾಗಿ ಕೆಲಸ ಮಾಡಿ. ನಿನಗೆ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ. ನಡಿ ಕನಕ, ನಾವು ಇಬ್ಬರು ಡಾಕ್ಟರ್ ಹತ್ರ ಹೋಗಿ ಬರೋಣ, ಆಮೇಲೆ ನಾನು ಆಫೀಸ್ಗೆ ಹೋಗ್ತೀನಿ. ಏನು ಬೇಡ ರೀ, ವೈರಲ್ ಫೀವರ್ ಅಂದರೆ ಹಾಗೆ, ಎಷ್ಟೇ ಮಾತ್ರೆ ತಗೊಂಡ್ರು 5-6 ದಿನ ಆಗೋವರೆಗೂ ಹೋಗಲ್ಲ. ನೀವು ಹೊರಡಿ, ತೀರಾ ಹೋಗಬೇಕು ಅನ್ನೋದಾದರೆ ಶ್ರೀಕಾಂತ್ ಅವ್ರ ಜೊತೆಗೆ ಹೋಗಿ ಬರ್ತೀನಿ. ಆಗೋ ಅಲ್ಲೋಡಿ, ಅವರೇ ಬಂದ್ಬಿಟ್ರು. ಬನ್ನಿ ಶ್ರೀಕಾಂತ್, ಅಲ್ಲೇ ಯಾಕೆ ನಿಂತಿದ್ದೀರಿ? ಈಗ ಹೇಗಿದ್ದೀರಿ ಅತ್ತಿಗೆ? ಪರವಾಗಿಲ್ಲ, ಜ್ವರ ಬಿಡ್ತಿದೆ, ಸ್ವಲ್ಪ ಸುಸ್ತಿದೆ ಅಷ್ಟೇ. ಶ್ರೀಕಾಂತ್, ಆಮೇಲೆ ನಿಮ್ಮ ಅತ್ತಿಗೆನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಾ. ಸರಿ ಅಣ್ಣ, ನಾನು ಬರ್ತೀನಿ. ಶ್ರೀಕಾಂತ್, ಏನತ್ತಿಗೆ? ಏನೋ ಕೇಳಬೇಕು ಅಂತ ಬಂದ್ರಿ, ಹಾಗೆ ಹೋಗ್ತಿದ್ದೀರಲ್ಲ? ಏನೂ ಇಲ್ಲ ಅತ್ತಿಗೆ, ನಿಮ್ಮ ಆರೋಗ್ಯ ವಿಚಾರಿಸ್ಕೊಂಡು ಹೋಗೋಣ ಅಂತಾನೆ ಬಂದೆ. ಇಲ್ಲ, ನಿಮ್ಮ ಮುಖ ನೋಡಿದ್ರೆ ಬೇರೆ ಏನೋ ವಿಷಯ ಇದೆ ಅನ್ಸುತ್ತೆ. ಶ್ರೀಕಾಂತ್, ಅದೇನು ಹೇಳೋ? ಪರವಾಗಿಲ್ಲ ಶ್ರೀಕಾಂತ್, ಅದೇನು ಧೈರ್ಯವಾಗಿ ಹೇಳಿ. ಅತ್ತಿಗೆ, ಅದು ನನಗೆ 1 ಲಕ್ಷ ರೂಪಾಯಿ ಬೇಕಾಗಿತ್ತು. ಒಂದು ಲಕ್ಷನ? ಶ್ರೀಕಾಂತ್, ಏಕಾಏಕಿ ನಿಂಗೆ ಯಾಕೆ 1 ಲಕ್ಷ? ಅಣ್ಣ, ಅದು ಏನ್ರಿ ನೀವು? ಯಾತಕ್ ಬೇಕು ಅಂದ್ರೆ ಏನ್ ಹೇಳ್ತಾರೆ? ಹೊಸದಾಗಿ ಮದ್ವೆ ಆಗಿದ್ದಾರೆ, ಓಡಾಟ, ಕಣ್ಣಿಗೆ ಬೇಕಾದ್ ಕೊಂಡ್ಕೊಳ್ಳೋದು, ಅದು ಇದು ಅಂತ ಖರ್ಚಿದ್ದೇ ಇರತ್ತಲ್ವಾ? 1 ಲಕ್ಷ ಏನ್ ದೊಡ್ಡ ಅಮೌಂಟ್ ಅಲ್ಲ. ಶ್ರೀಕಾಂತ್, 1 ನಿಮಿಷ ಇರಿ. ತಗೊಳ್ರಿ, ಸೈನ್ ಮಾಡಿ. ಮಾಡಿ. ತಗೊಳ್ಳಿ ಶ್ರೀಕಾಂತ್. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅತ್ತಿಗೆ. ಪರವಾಗಿಲ್ಲ ಬಿಡಿ, ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನೀವಿಬ್ರು ಜಾಲಿಯಾಗಿ ಹೋಗಿ ಓಡಾಡ್ಕೊಂಡು ಬನ್ನಿ. ಶ್ರೀ, ಚಕ್ಕಿಸ್ಕೊಂಬಂದ್ರ? ಇಡೀ ದೇಹನ ಹಿಡಿ ಮಾಡ್ಕೊಂಡು ಚಕ್ಕಿಸ್ಕೊಂಡು ಬಂದಿದ್ದಾಯ್ತು. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಅದ್ ನಿಮ್ ಹಕ್ಕು. ಪ್ರಿಯಾ, ಅಣ್ಣ ದುಡ್ಡು ಯಾತಕ್ಕೆ ಅಂತ ಕೇಳ್ದ. ಗಂಡ ಹೆಂಡತಿಗೆ ಇಲ್ಲಿ ರಕ್ಷಣೆ ಇಲ್ಲ, ಭವಿಷ್ಯ ಇಲ್ಲ, ಅದಕ್ಕೋಸ್ಕರ ನಾವು ಇನ್ಶೂರೆನ್ಸ್ ಮಾಡಿಸ್ತೀವಿ ಅಂತ ಹೇಳಕ್ಕಾಗತ್ತಾ? ಅವ್ರು ಏನ್ ಅನ್ಕೊಳ್ಳಲ್ಲ ಹೇಳ. ಮತ್ತಿನ್ನೇನಂತ ಹೇಳಿದ್ರಿ? ಹೆಂಡತಿನ ಹನಿಮೂನ್ ಕರ್ಕೊಂಡು ಹೋಗ್ಬೇಕು, ಕಾಟೇಜ್ ಬುಕ್ ಮಾಡಿಸ್ಬೇಕು, ಅಡ್ವಾನ್ಸ್ಗೆ ಅಂತ ಹೇಳಿದ್ರ? ಸದ್ಯ ಅಂತ ಈ ಕಠಿಣ ಪರಿಸ್ಥಿತಿಯಿಂದ ಅದ್ಗೇನೆ ನಾನು ಪಾರ್ ಮಾಡಿದ್ರು. ಏನೋ ಖರ್ಚಿರುತ್ತೆ, ಅದನ್ನೆಲ್ಲ ಕೇಳ್ತಾರ ಅಂತ ಅಣ್ಣನ ಬಾಯಿ ಮುಚ್ಚಿ ಚೆಕ್ ಬರ್ದು ಸೈನ್ ಹಾಕಿಸ್ಕೊಟ್ರು. ಅಯ್ಯೋಯ್ಯೋ, ಇಷ್ಟು ಸಲೀಸಾಗಿ ಚೆಕ್ಕಿಗೆ ಸೈನ್ ಆಗತ್ತೆ ಅಂದಿದ್ರೆ ಇನ್ನೂ 1 ಸೊನ್ನೆ ಜಾಸ್ತಿ ಹಾಕ್ಸ್ಬೋದಾಗಿತ್ತು. 10 ಲಕ್ಷನಾ? ಎಂತ ದುರಾಸೆ ನನ್ಗೆ ಪ್ರಿಯಾ. ಎನಿವೇಸ್, ನೀವ್ ಈ ಮನೆ ಮಗ ಅಂತ ಪ್ರೂವ್ ಮಾಡ್ಬಿಟ್ರಿ. ಪ್ರಿಯಾ, ಇಷ್ಟು ಇರಿಟೇಟಿಂಗ್ ನೇಚರ್ ಇರಬಾರ್ದು. ತಗೋ. ಶ್ರೀ, 1 ನಿಮಿಷ. ಏನು? ಈ
ಚೆಕ್ಕಿಗೆ ದುಡ್ಡು ಬರತ್ತಾ ಅಥವಾ ಶ್ರೀಶಾಂತ್ ಬಾಲ್ ತರ ಬೌನ್ಸ್ ಆಗತ್ತಾ? ಪ್ರಿಯಾ, ನಮ್ಮ ಅಣ್ಣ ಅತ್ತಿಗೆ ಅಷ್ಟು ಗತಿಗೆಟ್ಟವ್ರಲ್ಲ. ಆದ್ರೆ ನಿಮ್ಮನ್ನ ಹಾಗೆ ಮಾಡಿದಾರಲ್ವಾ? ತರಕಾರಿ ಹೆಚ್ಚ್ತಾ ಇದೆಯಾ? ಯಶೋದಮ್ಮ ಇದಾರಲ್ಲ, ಅವ್ರು ಮಾಡ್ತಾರೆ ಬಿಡು. ಪರವಾಗಿಲ್ಲ ಅತ್ತೆ, ಅವ್ರು ಮನೆ ಕ್ಲೀನ್ ಮಾಡ್ತಿದ್ರು. ತಿಂಡಿ ಮಾಡಕ್ಕೆ ಲೇಟ್ ಆಗತ್ತೆ ಅಂತ ನಾನೇ ಮಾಡ್ತಿದ್ದೀನಿ. ಮೊದಲೇ ಹುಷಾರಿಲ್ಲದ ಹುಡುಗಿ, ನೀನು ಯಾಕೆ ಈ ಕೆಲಸ ಎಲ್ಲ ಮಾಡಬೇಕು? ಹೋಗಿ ರೆಸ್ಟ್ ತಗೋ. ಅತ್ತೆ, ಮಲ್ಗಿ ಬೇಜಾರಾಗೋಗಿದೆ. ಎಷ್ಟು ಅಂತ ಮಲ್ಗಿರ್ಲಿ, ನನಗೆ ಹಾಗೆ ಮಾಡಿ ಅಭ್ಯಾಸ ಇಲ್ಲ. ಮಲ್ಗಿರೋದಕ್ಕಿಂತ ದೊಡ್ಡ ಕಷ್ಟ ಇನ್ನೊಂದಿಲ್ಲ. ಅದಕ್ಕೆ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರೆ ಹೊತ್ತೋಗುತ್ತೆ ಅಂತ ಬಂದೆ. ಯಾಕೆ ಅವಿ ಮನೇಲಿಲ್ವಾ? ಅವ್ರು ಆಫೀಸಿಗೆ ಹೋಗಿದ್ದಾರತ್ತೆ. ಪಾಪ ಅವಿ ಇತ್ತೀಚೆಗೆ ತುಂಬ ಲೇಟಾಗಿ ಬರ್ತಾ ಇದ್ದಾನೆ. ತುಂಬ ಕೆಲಸ ಅನ್ಸುತ್ತೆ. ನಿನ್ನ ಕಡೆನೂ ಗಮನ ಕೊಡೋದಕ್ಕಾಗ್ತಾ ಇಲ್ಲ ಅವನ ಕೈಯಲ್ಲಿ. ಅದಕ್ಕೆ ಅತ್ತೆ, ಇಷ್ಟರಲ್ಲೇ ಶ್ರೀಕಾಂತ್ ಅವ್ರನ್ನ ಆಫೀಸಿಗೆ ಕರ್ಕೊಂಡು ಹೋಗಬೇಕು ಅಂತಿದ್ರು. ಶ್ರೀಕಾಂತ್ ಅಣ್ಣನ ಯಾಕೆ? ಇನ್ಯಾಕೆ, ಅವ್ರಿಗೂ ಒಂದು ಜವಾಬ್ದಾರಿ ಅಂತ ಕೊಡೋಕೆ. ಇವ್ರಿಗೂ ಒತ್ತಡ ಕಡಿಮೆ ಆಗುತ್ತೆ, ಅವ್ರಿಗೂ ಒಂದು ಜವಾಬ್ದಾರಿ ಬಂದ ಹಾಗಾಗತ್ತೆ. ಹೌದಾ? ಈ ಮಾತನ್ನ ಅವಿನೇ ಹೇಳ್ದಾ? ಹೌದು ಅತ್ತೆ, ನನಗೆ ಶ್ರೀಕಾಂತ್ ಅವ್ರ ಹತ್ರ ಮಾತಾಡಕ್ಕೆ ಹೇಳಿದ್ದಾರೆ. ಯಶೋದ, ಎಲ್ಲೇ ಹಾಳಾಗಿ ಹೋಗಿದ್ಯಾ? ಪ್ರಿಯಾ, ಯಾಕೆ ಕೂಗಾಡ್ತಾ ಇದ್ಯಾ? ಏನಾಯ್ತು? ಅತ್ತೆ, ಟೇಬಲ್ ಮೇಲೆ ಒಂದು ಚಪ್ಕಿಟ್ಟಿದೆ, ಅದು ಕಾಣಿಸ್ತಾನೆ ಇಲ್ಲ. ಎಲ್ಲಮ್ಮ ಹೋಗುತ್ತೆ? ಅಲ್ಲೇ ಎಲ್ಲೋ ಕೆಳಗಡೆ ಬಿದ್ದಿರುತ್ತೆ, ಹೋಗಿ ಹುಡುಕು. ಇಲ್ಲ ಅತ್ತೆ, ಎಷ್ಟು ಅಂತ ಹುಡ್ಕೋದು, ಹುಡುಕಿ ಸಾಕಾಗೋಯ್ತು. ಆದ್ರೂ ಸುಳಿವೆ ಗೊತ್ತಾಗ್ತಿಲ್ಲ ಅತ್ತೆ. ಅಲ್ಲ, ಟೇಬಲ್ ಮೇಲೆ ಇಟ್ಟಿದ್ದ ಚೆಕ್ಕು ಎಲ್ಗೂ ಹೋಗಕ್ ಸಾಧ್ಯ? ಅದಕ್ಕೇನ್ ಕಾಲ್ ಬಂದು ನಡ್ಕೊಂಡು ಹೋಯ್ತಾ? ನಂಗೂ ಅದೇ ಅರ್ಥ ಆಗ್ತಿಲ್ಲ ರೀ. ಆ ಯಶೋದ ಏನಾದ್ರೂ ತಗೊಂಡಿರ್ಬೋದಾ? ಛೇ, ಅವ್ರು ಯಾಕೆ ತಗೋತಾರೆ? ಅವ್ರು ಅಂಥವ್ರಲ್ಲ ರೀ. ನೀವೇನಾದ್ರೂ ಏಮಾರ್ಸಿದೀರಾ ಹೇಗೆ? ಏಯ್, ನೀನ್ ಯಾಕೆ ಇದನ್ನ ನನ್ನ ತಲೆ ಕಟ್ತಿದ್ಯಾ? ಇನ್ನೇನು, ಅಮ್ಮನ ನೆಕ್ಲೆಸೇ ಬಿಟ್ಟಿರ್ಲಿಲ್ಲ, ಇನ್ನು ಚೆಕ್ ಬಿಡ್ತೀರಾ? ಅಲ್ಲೇ, ನಾನು ಚೆಕ್ ಡ್ರಾಫ್ಟ್ ಮುಟ್ಟವನಲ್ಲ, ನಂದೇನಿದ್ರು ಕ್ಯಾಶ್ ಅಂಡ್ ಡೀಲು. ನೀಲ್ಕಂಠ, ಏನೋ ಅದು? ಏನಿಲ್ಲ ಅಕ್ಕ, ನಾವು ಚಿಕ್ಕವರಾಗಿದ್ದಾಗ ಚಿಕ್ಕ ಬುಕ್ಕು ಅಂತ ರೈಲ್ ಬಿಡೋ ಆಟ ಆಡಿರ್ತೀವಿ. ದೊಡ್ಡವರಾದ್ಮೇಲೆ ಚೆಕ್ ಬುಕ್ ಅಂತ ರೈಲ್ ಬಿಡೋ ಆಟ ಆಡ್ತೀವಿ ಅಂತ ಚಿತ್ರ ಹೇಳ್ತಾ ಇದ್ದಾಳೆ ಅಲ್ವೇನೆ? ಪ್ರಿಯಮ್ಮ, ಏನೋ ಚೆಕ್ಕು ಅಂತ ಮಾತಾಡ್ತಾ ಇದ್ದೀರಲ್ಲ, ಇದರಲ್ಲಿ ಯಾವುದೋ ಚೆಕ್ ಹರಿದು ಬಿದ್ದಿರೋ ಹಾಗಿದೆ ನೋಡಿ. ಅಯ್ಯೋ ಅತ್ತೆ, ಇದು ಅದೇ ಚೆಕ್ಕು ನೋಡಿ ಅತ್ತೆ, ಹೇಗೆ ಹರಿದು ಚಿಂದಿ ಮಾಡಿದ್ದಾರೆ ಅಂತ. ಏ ಯಶೋದ, ಯಾರು ರೂಮಿನ ಡಸ್ಟ್ಬಿನ್ ಇದು? ನಿನಗೆ ಕೇಳ್ತಾ ಇರೋದು, ಇದು ಯಾರ ರೂಮಿನ ಡಸ್ಟ್ಬಿನ್ ಅಂತ? ಇದು ಕನಕಮ್ಮ ರೂಮಲ್ಲಿತ್ತು.